ರಾಜಕಾರಣದಲ್ಲಿ ಯಾರು ಕೂಡ ಪರ್ಮನೆಂಟ್ ಆಗಿ ಶತ್ರುಗಳು ಅಲ್ಲ, ಪರ್ಮನೆಂಟ್ ಆಗಿ ಮಿತ್ರರು ಅಲ್ಲ. ನೋಡಿ, ಕಾಂಗ್ರೆಸ್ನಲ್ಲಿ ಒಂದು ಕ್ರಾಂತಿ ನಿಜಕ್ಕೂ ಆಗತ್ತಾ? ಒಂದು ವೇಳೆ ಹೀಗಾದ್ರೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಏನಾದ್ರೂ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ? ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರ ಡಿಸಿಎಂ ಡಿಕೆಶಿ? ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕದ ಶಿಂಧೆ ಆಗ್ತಾರಾ? ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಬಂಡಾಯಗಾರ ಆಗ್ತಾರಾ? ಆ ಸಾಧ್ಯತೆಗಳಿದೆಯಾ? ಏನೂ ಆಗಬಹುದು. ಅಸ್ಸಾಮಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಸೇರ್ಲಿಲ್ವಾ? ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರಾ ಅನ್ನೋ ಟಾಕ್ ಶುರುವಾಗಿದೆ. ಮಹಾರಾಷ್ಟ್ರ ಮಾದರಿಯಲ್ಲೇ ಕರ್ನಾಟಕದ ಶಿಂಧೆ ಆಗ್ತಾರಾ? ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳ್ಕೊಳ್ಳುವ ಡಿಕೆ ಶಿವಕುಮಾರ್ ಬಿಜೆಪಿ ಸೇರೋ ಸಾಧ್ಯತೆಗಳಿದೆಯಾ? ನೋಡಿ, ಡಿಕೆ ಶಿವಕುಮಾರ್ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ಈ ಸಿಎಂ ಹುದ್ದೆ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಬಹಿರಂಗ ಚರ್ಚೆ ಬೇಡ ಅಂದ್ರು. ತಮ್ಮದೇ ಪರಮಾಪ್ತರಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ರು ಆ ಕುರಿತಾಗಿ ಮಾತನಾಡಿದ್ದಕ್ಕೆ. ಸ್ವತಃ ಸಿಎಂ ಮಗ ಈಗ ಸಿಎಂ ವಿಚಾರದಲ್ಲಿ ಮಾತನಾಡಿದ್ದಾರೆ. ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ನೋಟಿಸ್ ಕೊಡ್ತಾರಾ? ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗೋ ಸನ್ನಿವೇಶ ಬಂದರೆ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ? ಸತೀಶ್ ಅವರನ್ನ ಸಿಎಂ ಮಾಡಬೇಕು ಅನ್ನೋ ಕಂಡೀಷನ್ ಮೇಲೆ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಒಪ್ಕೊಂಡ್ರು ಅಂತ ಅಂದರೆ, ಹಾಗಾದ್ರೆ ಆಗ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ? ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರಾ? ನನಗೆ ಸಿಗದ ಸಿಎಂ ಸ್ಥಾನ ಸತೀಶ್ ಜಾರಕಿಹೊಳಿ ಅವ್ರಿಗೆ ಯಾಕೆ ಸಿಗಬೇಕು ಅಂತ ಏನಾದ್ರೂ ಡಿಸೈಡ್ ಮಾಡಿ ಪಕ್ಷ ಒಡೆದು ಹೊರಬರ್ತಾರಾ? ಬಿಜೆಪಿ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡ್ತಾರಾ? ಅಥವಾ ಬಿಜೆಪಿನೇ ಅಧಿಕೃತವಾಗಿ ಸೇರಿ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗ್ತಾರಾ? ಅಥವಾ ಮುಖ್ಯಮಂತ್ರಿ ಆಗುವಷ್ಟು ಶಾಸಕರ ಬಲ ಇಲ್ಲದೆ ಹೋದಲ್ಲಿ ಮುಂದೆ ಎಲೆಕ್ಷನ್ಸ್ ಅಲ್ಲಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರಾ? ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಅಂತೂ ಇಂತೂ ರಾಜ್ಯ ರಾಜಕಾರಣ ಒಂದು ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತಿದೆ. ನವೆಂಬರ್ 20ನೇ ತಾರೀಕು ಏನಾಗುತ್ತೆ, ಅದ್ರ ನಂತರ ಏನಾಗುತ್ತೆ ಅನ್ನೋದು ಒಂದ್ ಕಡೆ ಅತ್ಯಂತ ಕುತೂಹಲ ಆದ್ರೆ, ಈಗಾಗಲೇ ಅದಕ್ಕೆ ವಿಸಿಲ್ ಬ್ಲೋ ಆಗಿಬಿಟ್ಟಿದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಕಡೆಯಿಂದ. ಸತೀಶ್ ಜಾರಕಿಹೊಳಿ ರಾಜಕಾರಣದಲ್ಲಿ ಯಾರು ಕೂಡ ಪರ್ಮನೆಂಟ್ ಆಗಿ ಶತ್ರುಗಳು ಅಲ್ಲ, ಪರ್ಮನೆಂಟ್ ಆಗಿ ಮಿತ್ರರು ಅಲ್ಲ. ನೋಡಿ, ಕಾಂಗ್ರೆಸ್ನಲ್ಲಿ ಒಂದು ಕ್ರಾಂತಿ ನಿಜಕ್ಕೂ ಆಗತ್ತಾ? ಒಂದು ವೇಳೆ ಹೀಗಾದ್ರೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಏನಾದ್ರೂ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ? ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರ ಡಿಸಿಎಂ ಡಿಕೆಶಿ? ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕದ ಶಿಂಧೆ ಆಗ್ತಾರಾ? ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಬಂಡಾಯಗಾರ ಆಗ್ತಾರಾ? ಆ ಸಾಧ್ಯತೆಗಳಿದೆಯಾ? ಏನೂ ಆಗಬಹುದು. ಅಸ್ಸಾಮಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಸೇರ್ಲಿಲ್ವಾ? ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರಾ ಅನ್ನೋ ಟಾಕ್ ಶುರುವಾಗಿದೆ. ಮಹಾರಾಷ್ಟ್ರ ಮಾದರಿಯಲ್ಲೇ ಕರ್ನಾಟಕದ ಶಿಂಧೆ ಆಗ್ತಾರಾ? ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳ್ಕೊಳ್ಳುವ ಡಿಕೆ ಶಿವಕುಮಾರ್ ಬಿಜೆಪಿ ಸೇರೋ ಸಾಧ್ಯತೆಗಳಿದೆಯಾ? ನೋಡಿ, ಡಿಕೆ ಶಿವಕುಮಾರ್ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ಈ ಸಿಎಂ ಹುದ್ದೆ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಬಹಿರಂಗ ಚರ್ಚೆ ಬೇಡ ಅಂದ್ರು. ತಮ್ಮದೇ ಪರಮಾಪ್ತರಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ರು ಆ ಕುರಿತಾಗಿ ಮಾತನಾಡಿದ್ದಕ್ಕೆ. ಸ್ವತಃ ಸಿಎಂ ಮಗ ಈಗ ಸಿಎಂ ವಿಚಾರದಲ್ಲಿ ಮಾತನಾಡಿದ್ದಾರೆ. ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ನೋಟಿಸ್ ಕೊಡ್ತಾರಾ? ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗೋ ಸನ್ನಿವೇಶ ಬಂದರೆ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ? ಸತೀಶ್ ಅವರನ್ನ ಸಿಎಂ ಮಾಡಬೇಕು ಅನ್ನೋ ಕಂಡೀಷನ್ ಮೇಲೆ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಒಪ್ಕೊಂಡ್ರು ಅಂತ ಅಂದರೆ, ಹಾಗಾದ್ರೆ ಆಗ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ? ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರಾ? ನನಗೆ ಸಿಗದ ಸಿಎಂ ಸ್ಥಾನ ಸತೀಶ್ ಜಾರಕಿಹೊಳಿ ಅವ್ರಿಗೆ ಯಾಕೆ ಸಿಗಬೇಕು ಅಂತ ಏನಾದ್ರೂ ಡಿಸೈಡ್ ಮಾಡಿ ಪಕ್ಷ ಒಡೆದು ಹೊರಬರ್ತಾರಾ? ಬಿಜೆಪಿ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡ್ತಾರಾ? ಅಥವಾ ಬಿಜೆಪಿನೇ ಅಧಿಕೃತವಾಗಿ ಸೇರಿ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗ್ತಾರಾ? ಅಥವಾ ಮುಖ್ಯಮಂತ್ರಿ ಆಗುವಷ್ಟು ಶಾಸಕರ ಬಲ ಇಲ್ಲದೆ ಹೋದಲ್ಲಿ ಮುಂದೆ ಎಲೆಕ್ಷನ್ಸ್ ಅಲ್ಲಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರಾ?
ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಅಂತೂ ಇಂತೂ ರಾಜ್ಯ ರಾಜಕಾರಣ ಒಂದು ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತಿದೆ. ನವೆಂಬರ್ 20ನೇ ತಾರೀಕು ಏನಾಗುತ್ತೆ, ಅದ್ರ ನಂತರ ಏನಾಗುತ್ತೆ ಅನ್ನೋದು ಒಂದ್ ಕಡೆ ಅತ್ಯಂತ ಕುತೂಹಲ ಆದ್ರೆ, ಈಗಾಗಲೇ ಅದಕ್ಕೆ ವಿಸಿಲ್ ಬ್ಲೋ ಆಗಿಬಿಟ್ಟಿದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಕಡೆಯಿಂದ. ಸತೀಶ್ ಜಾರಕಿಹೊಳಿ ರಾಜಕಾರಣದಲ್ಲಿ ಯಾರು ಕೂಡ ಪರ್ಮನೆಂಟ್ ಆಗಿ ಶತ್ರುಗಳು ಅಲ್ಲ, ಪರ್ಮನೆಂಟ್ ಆಗಿ ಮಿತ್ರರು ಅಲ್ಲ. ನೋಡಿ, ಕಾಂಗ್ರೆಸ್ ನಲ್ಲಿ ಒಂದು ಕ್ರಾಂತಿ ನಿಜಕ್ಕೂ ಆಗತ್ತಾ? ಒಂದು ವೇಳೆ ಹೀಗಾದ್ರೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಏನಾದ್ರೂ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ? ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರ ಡಿಸಿಎಂ ಡಿಕೆಶಿ? ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕದ ಶಿಂಧೆ ಆಗ್ತಾರಾ? ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಬಂಡಾಯಗಾರ ಆಗ್ತಾರಾ? ಆ ಸಾಧ್ಯತೆಗಳಿದೆಯಾ? ಏನೂ ಆಗಬಹುದು. ಅಸ್ಸಾಮಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಸೇರ್ಲಿಲ್ವಾ? ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರಾ ಅನ್ನೋ ಟಾಕ್ ಶುರುವಾಗಿದೆ. ಮಹಾರಾಷ್ಟ್ರ ಮಾದರಿಯಲ್ಲೇ ಕರ್ನಾಟಕದ ಶಿಂಧೆ ಆಗ್ತಾರಾ? ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳ್ಕೊಳ್ಳುವ ಡಿಕೆ ಶಿವಕುಮಾರ್ ಬಿಜೆಪಿ ಸೇರೋ ಸಾಧ್ಯತೆಗಳಿದೆಯಾ? ನೋಡಿ, ಡಿಕೆ ಶಿವಕುಮಾರ್ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ಈ ಸಿಎಂ ಹುದ್ದೆ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಬಹಿರಂಗ ಚರ್ಚೆ ಬೇಡ ಅಂದ್ರು. ತಮ್ಮದೇ ಪರಮಾಪ್ತರಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ರು ಆ ಕುರಿತಾಗಿ ಮಾತನಾಡಿದ್ದಕ್ಕೆ. ಸ್ವತಃ ಸಿಎಂ ಮಗ ಈಗ ಸಿಎಂ ವಿಚಾರದಲ್ಲಿ ಮಾತನಾಡಿದ್ದಾರೆ. ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ನೋಟಿಸ್ ಕೊಡ್ತಾರಾ? ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗೋ ಸನ್ನಿವೇಶ ಬಂದರೆ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ? ಸತೀಶ್ ಅವರನ್ನ ಸಿಎಂ ಮಾಡಬೇಕು ಅನ್ನೋ ಕಂಡೀಷನ್ ಮೇಲೆ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಒಪ್ಕೊಂಡ್ರು ಅಂತ ಅಂದರೆ, ಹಾಗಾದ್ರೆ ಆಗ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ? ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರಾ? ನನಗೆ ಸಿಗದ ಸಿಎಂ ಸ್ಥಾನ ಸತೀಶ್ ಜಾರಕಿಹೊಳಿ ಅವ್ರಿಗೆ ಯಾಕೆ ಸಿಗಬೇಕು ಅಂತ ಏನಾದ್ರೂ ಡಿಸೈಡ್ ಮಾಡಿ ಪಕ್ಷ ಒಡೆದು ಹೊರ ಬರ್ತಾರಾ? ಬಿಜೆಪಿ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡ್ತಾರಾ? ಅಥವಾ ಬಿಜೆಪಿನೇ ಅಧಿಕೃತವಾಗಿ ಸೇರಿ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗ್ತಾರಾ? ಅಥವಾ ಮುಖ್ಯಮಂತ್ರಿ ಆಗುವಷ್ಟು ಶಾಸಕರ ಬಲ ಇಲ್ಲದೆ ಹೋದಲ್ಲಿ ಮುಂದೆ ಎಲೆಕ್ಷನ್ಸ್ ಅಲ್ಲಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರಾ? ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಅಂತೂ ಇಂತೂ ರಾಜ್ಯ ರಾಜಕಾರಣ ಒಂದು ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತಿದೆ. ನವೆಂಬರ್ 20ನೇ ತಾರೀಕು ಏನಾಗುತ್ತೆ, ಅದ್ರ ನಂತರ ಏನಾಗುತ್ತೆ ಅನ್ನೋದು ಒಂದ್ ಕಡೆ ಅತ್ಯಂತ ಕುತೂಹಲ ಆದ್ರೆ, ಈಗಾಗಲೇ ಅದಕ್ಕೆ ವಿಸಿಲ್ ಬ್ಲೋ ಆಗಿಬಿಟ್ಟಿದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಕಡೆಯಿಂದ. ಸತೀಶ್ ಜಾರಕಿಹೊಳಿ